ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ ಮತ್ತು ಶಾಮನೂರು ಕುಟುಂಬದ ಎಲ್ಲ ಅಭಿಮಾನಿ ಬಳಗದವರು ಕೂಡ ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭ. ಸೊ ನಾವೆಲ್ಲರೂ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಇವ್ರ ಪರವಾಗಿ ಇವತ್ತು ಮತಯಾಚನೆಗೆ ಬಂದಿದ್ದೀವಿ. ನೀವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಯಾವಾಗಲೂ ಕೈ ಹಿಡಿತಾ ಇದ್ದೀರಾ, ಹೌದಾ? ಕೈ ಹಿಡಿತಾ ಇದ್ದೀರಾ, ಹೌದಾ? ಸೊ ಅಂತ ಹಸ್ತವನ್ನ ನೀವು ಯಾವತ್ತೂ ಬಿಟ್ಟಿಲ್ಲ, ಊಟ ಮಾಡೋ ಕೈನ ಯಾವತ್ತೂ ಮರ್ತಿಲ್ಲ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ನಿಮಗೆ 5 ಗ್ಯಾರಂಟಿಗಳು, ಏನು 5 ಬೆರಳು ಸೇರಿದ್ರೆ ಒಂದು ಮುಷ್ಟಿ ಆಗುತ್ತೆ, ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷವೂ ಕೂಡ ನಿಮ್ಮ ಕೈ ಹಿಡಿಯುತ್ತೆ. ಪ್ರತಿಯೊಬ್ಬ ಬಡವ, ಯಾವುದೇ ಜಾತಿ ಧರ್ಮ ಅನ್ನಂಗಿಲ್ಲ, ಎಲ್ಲ ಜಾತಿಯ ಬಡವರಿಗೆ ನಮ್ಮ 5 ಗ್ಯಾರಂಟಿಗಳು ಮುಟ್ತಾ ಇದ್ದಾವೆ. ಫ್ರೀಯಾಗಿ ಬಸ್ನಲ್ಲಿ ಓಡಾಡೋದಾಯ್ತು, 2,000 ರೂಪಾಯಿ. ನಮಗೆ ಏನು ಸಿಗ್ತಾ ಇದೆ ಅದನ್ನು ಸ್ಮರಿಸಬೇಕಾಗಿದೆ ನಾವು. 2,000 ರೂಪಾಯಿ ಫ್ರೀಯಾಗಿ ಬಸ್ನಲ್ಲಿ ಓಡಾಡೋದು, ಫ್ರೀಯಾಗಿ ಕರೆಂಟ್ ಇದೆ, ಜೊತೆಗೆ ನಮ್ಮ ಮಕ್ಕಳಿಗೆ ಹೌದಾ, ಯಾವ್ದು ಡಿಗ್ರಿ ಆಗಿರುತ್ತೆ, ಡಿಪ್ಲೊಮಾ ಆಗಿರುತ್ತೆ, ಅವರಿಗೆ ಕೆಲಸ ಇರೋದಿಲ್ಲ ಅಂದರೆ ಅವ್ರಿಗೂ ಕೂಡ ಸರ್ಕಾರ 3,000 ರೂಪಾಯಿ ಮತ್ತು 1,500 ರೂಪಾಯಿ ಕೊಡ್ತಾ ಇದೆ. ಮೊನ್ನೆ ನಾನು ನಾಗ್ನೂರಿಗೆ ಹೋದಾಗ ಇನ್ನಂಗೆ ಒಬ್ಬಳು ಯುವತಿ ಅವಳು ಬಂದು ಕೇಳಿದ್ಲು, ಮೇಡಮ್ ನಂದು BA ಡಿಗ್ರಿ ಆಗಿದೆ, ನೀವು ಉದ್ಯೋಗ ಮೇಳವನ್ನು ಹಾಕಿದ್ರಿ, ನಾನು ಅಲ್ಲಿ ಬಂದು ಇಂಟರ್ವ್ಯೂ ಕೊಟ್ಟರೆ ಎಕ್ಸ್ಪೀರಿಯನ್ಸ್ ಏನಿದೆ ನಿಮಗೆ ಅಂತ ಕೇಳ್ತಾರೆ. ಡಿಗ್ರಿ ಆಗಿದೆ, ಎಲ್ಲಿ ಕೆಲಸ ಮಾಡಿದೀಯಾ, ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ನನಗೆ ಕೆಲಸ ಕೊಡದೆ ಹೊರತು ನನಗೆ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾರೆ. ಹೌದಾ? ಕರೆಕ್ಟ್ ಪ್ರಶ್ನೆ ಅದು. ಅದಕ್ಕೆ ನಾನೇನು ಹೇಳಿದೆ, ನಿನಗೆ ಎಕ್ಸ್ಪೀರಿಯನ್ಸ್ ಸಿಗೋದ್ರ ಜೊತೆಗೆ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡ್ತಾ ಇದೆ. ನಮ್ಮ ಯುವಕರಿಗೆ, ಯುವತಿಯರಿಗೆ, ಯಾವ್ದು ಡಿಗ್ರಿ ಆಗಿರುತ್ತೆ ಅವರಿಗೆ, ಮತ್ತು ನಮ್ಮ ಸ್ವಸಹಾಯದ ಹೆಣ್ಮಕ್ಳಿಗೂ ಕೂಡ ನಿಮಗೆಲ್ಲರಿಗೂ ಯಾವ ರೀತಿ 2,000 ರೂಪಾಯಿ ಬರುತ್ತೆ, ಅದೇ ರೀತಿ ಸರ್ಕಾರದಿಂದ ಸ್ವಸಹಾಯ ಹೆಣ್ಮಕ್ಳಿಗೆ ನರೇಗಾ ಯೋಜನೆ, ನರೇಗಾದಂತೂ ಪ್ರತಿಭಟನೆ ಮಾಡಿದ್ವಿ. ಇನ್ನೂ ಒಂದು ಒಳ್ಳೆ ಯೋಜನೆ NRLM ಅಂತ ಯೋಜನೆ ಇದೆ. ಆ ಯೋಜನೆ ಅಡಿ ನಿಮಗೆ ಟ್ರೈನಿಂಗ್ ಮಾಡ್ತಾರೆ, ಹೌದಾ? ಸ್ವಸಹಾಯ ಹೆಣ್ಮಕ್ಳಿಗೆ ಟ್ರೈನಿಂಗ್ ಮಾಡಿಬಿಟ್ಟು ಅವರೇ ರೊಟ್ಟಿ ಮಾಡೋದು, ಉಪ್ಪಿನಕಾಯಿ ಮಾಡೋದು, ಮತ್ತೆ ಹೊಲಿಗೆ ಯಂತ್ರಗಳನ್ನು ಇಟ್ಕೊಂಡು ಬಟ್ಟೆಗಳನ್ನು ಮಾಡಿ ಮಾರ್ಬೋದು. ಸೊ ಈ ರೀತಿ ಸಾಮೂಹಿಕವಾಗಿ ನೀವೊಂದು ಗುಂಪಿನಲ್ಲಿ SHG ಮಹಿಳೆಯರು ಸೇರಿಕೊಂಡ್ರೆ ನಿಮಗೆ ಗೌರ್ಮೆಂಟಿಂದ ಗ್ರ್ಯಾಂಟ್ಸ್ ಬರುತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕಡೆಯಿಂದ ನಿಮಗೆ ಲೋನ್ ಕೊಡ್ತಾರೆ, ಸಬ್ಸಿಡೈಸ್ ರೇಟ್ನಲ್ಲಿ ಲೋನ್ ಬರುತ್ತೆ. ಆದ್ದರಿಂದ ಎಲ್ಲರನ್ನು ನೀವು ಯುವಕ ಯುವತಿಯರು ಬಳಸ್ಕೊಂಡು ಸ್ಟಾರ್ಟಪ್ಸ್, ಆಂಟರ್ಪ್ರಿನರ್ಶಿಪ್ ಅಂತ ಹೇಳ್ತಾರೆ, ನೀವಾಗಿ ಸ್ವ ಉದ್ಯೋಗಿಗಳಾಗಬೇಕು ಅಂತ ಹೇಳಿ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡ್ತಾ ಇದೆ. ನೀವು ಯುವಕ ಯುವತಿಯರು ಇದ್ರ ಬಗ್ಗೆ ಕೂಡ ಮಾಹಿತಿ ತಿಳ್ಕೋಬೇಕು. ನಮ್ಮ ಇಡೀ ದಾವಣಗೆರೆ ಕ್ಷೇತ್ರದಲ್ಲಿ 10,600ಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರಿದ್ದೀರ. ಸೊ ಇಷ್ಟು ಜನರಿಗೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ 2,000 ರೂಪಾಯಿ, ಹಂಗಿದ್ರೆ ಹತ್ತತ್ರ 3 ಕೋಟಿ ಅನ್ಸುತ್ತೆ ನನಗೆ. ಎಷ್ಟಾಗುತ್ತೆ? 10,000 3 ಕೋಟಿ, 2 ಕೋಟಿ ಚಿಲ್ಡ್ರನಷ್ಟು ಪ್ರತಿ ತಿಂಗಳು ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿರುವ ಹೆಣ್ಮಕ್ಳಿಗೆ ಅವ್ರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಆದ್ದರಿಂದ ನೀವೆಲ್ಲ ಹೆಣ್ಮಕ್ಳು ದಯವಿಟ್ಟು ನಿಮ್ಮ ಸಮಸ್ಯೆ ಬಗ್ಗೆ ಮನವರಿಕೆ ಇದೆ. ದೇವಸ್ಥಾನದ ಕೇಳ್ತಾ ಇದ್ದೀರಾ, ಮತ್ತೆ ಸೇತುವೆ ಕೇಳ್ತಾ ಇದ್ದೀರಾ. ಹೌದು, ಸಂಪರ್ಕ ಅನ್ನೋದು ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ನೀವು ಸಿಟಿಗೆ ಹೋಗಬೇಕು, ಒಂದು ಎಜುಕೇಷನ್ಗೆ ಇರ್ಬೋದು, ಅಥವಾ ವ್ಯವಹಾರಕ್ಕೆ ಹೋಗಬೇಕು, ಅಥವಾ ನಮ್ಮ ತವ್ರ ಮನೆಗೆ ಹೋಗಬೇಕು, ಒಂದು ಸಂಬಂಧ ಬಾಂಧವ್ಯ ಇಟ್ಕೋಬೇಕು ಅಂದರೆ ಸಂಪರ್ಕ ಬಹಳ ಮುಖ್ಯ ಆಗುತ್ತೆ. ಬ್ರಿಡ್ಜಿಗೆ ಫೋಟೋ ಕೂಡ ನನಗೆ ತೋರಿಸಿದ್ರಿ ಈಗ ನಿಮ್ಮ ಯುವ ನಾಯಕರು. ಸೊ ಅದರಿಂದ ಇದೆಲ್ಲ ನಮ್ಮ ಗಮನದಲ್ಲಿದೆ. ನೀತಿ ಸಮಿತಿ ಇರೋದ್ರಿಂದ ಈಗಲೇ ನಾವೇನು ಕಮಿಟ್ ಮಾಡೋಕ್ಕೆ ಬರಲ್ಲ. ಆದರೆ ನಿಮ್ಮ ಈ ಭಾಗದ ಲೀಡರ್ಸ್ ಇದ್ದಾರೆ, ತುಚ್ಚಕಟ್ಟಪ್ಪ ಬಸವರಾಜಪ್ಪರೀಗ ಇವರಿಬ್ರು ಜಗಳಾಡ್ತಾ ಇದ್ರು, ನನಗೆ ಏನು ಮಾಡಿಸ್ಕೊಡ್ತೀರಾ ಅಂತ. ಮಾವ ಸೊಸೆ ಜಗಳಾಡ್ತಾ ಇದ್ದಾರೆ, ಹಿಂಗೆ ಇರ್ಬೇಕು ಜಗಳ, ಹೌದಾ? ನಮ್ಮೂರ ಕಡೆಗೆ ನಾವು ಕೇಳೋದು, ಬೇರೆ ಯಾರ್ಯಾರು ಬಂದು ಕೇಳಲ್ಲ ನಾವು, ಹೌದಾ? ಸೊ ಕೇಳೋದು ನಿಮ್ಮ ಹಕ್ಕಿದೆ, ಮಾಡಿಸೋದು ನಮ್ಮ ಧರ್ಮ ಇದೆ, ಹೌದಾ? ವೋಟ್ ಹಾಕಿ ಗೆಲ್ಸಿದ್ದೀರ ನೀವು, ಮಾಡೋದು ನಮ್ಮ ಧರ್ಮ. ಆದ್ರಿಂದ ನಿಮ್ಮ ಕಷ್ಟ ಸುಖನೂ ಹಂಚ್ಕೊಳ್ರಿ. ಕರೀತಾರೆ ಊಟಕ್ಕೆ, ಸುಖ ಹಂಚ್ಕೊಂತೀರಾ. ನೆಕ್ಸ್ಟ್ ನಿಮ್ದು ಏನು ದೇವಸ್ಥಾನ ಅಂದ್ರಲ್ಲ, ಸಮುದಾಯ ಭವನ ದೇವಸ್ಥಾನ, ಸರಿ ಆಯ್ತಮ್ಮ. ಸಮಾಜದಲ್ಲಿ ಒಂದು ಸಮುದಾಯ ಭವನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಮತ್ತು ನೀವು ಹೆಣ್ಮಕ್ಳು ನಿಮ್ಮ ಸಣ್ಣದು ಇಲ್ಲಿ 40-60 ಸೈಟ್ ಇದೆ ಅಂತ ಹೇಳಿದ್ರಿ, ಅಲ್ಲಿ ಕಟ್ಕೋಬೇಕು ಅಂತ ಇದ್ದೀರಾ. ಸೊ ಚುನಾವಣೆ ಮುಗಿದ ಮೇಲೆ ನಾವು ಕೂಡ ಉಸ್ತುವಾರಿ ಸಚಿವರು ಆಮೇಲೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಏನು ಅನುಕೂಲ ಮಾಡೋಕ್ಕಾಗುತ್ತೋ ನೋಡೋಣಂತೆ. ಈಗ ನಾನೇನು ಕಮಿಟ್ ಮಾಡೋಕ್ಕೆ ಬರಲ್ಲ, ಆಯ್ತಾ? ಬಟ್ ನಿಮಗೆ ಗೊತ್ತಿದೆ ಯಾವ ಪಕ್ಷ ನಿಮ್ಮ ಪರವಾಗಿದೆ, ಯಾವ ಕುಟುಂಬ ನಿಮ್ಮ ಪರವಾಗಿದೆ. ದಯವಿಟ್ಟು ಯೋಚನೆ ಮಾಡಿ. ಒಂದು ಕುಟುಂಬದಲ್ಲಿ 4 ಓಟ್ ಇದೆ, 6 ಓಟ್ ಇದೆ, ಆ ಎಲ್ಲ ಓಟ್ಗಳು ಈ ಗುರುತು, ಹಸ್ತದ ಗುರುತು
ಚುನಾವಣೆ ದಿನಾಂಕ, ಮತ ಚಲಾಯಿಸುವ ದಿನಾಂಕ ಏಪ್ರಿಲ್ 9 ನಿಮ್ ಕೈಯಲ್ಲಿದೆ ಹೌದಾ? ಅದ್ರ ಚುನಾವಣೆ ದಿನ ಇದೆ ಅಲ್ವಾ? ಪೇಪರ್ ನಲ್ಲಿ ಎಲ್ಲ ಬರೆದಿದೆ. ಎಲ್ಲರಿಗೂ ನಾವು ಪೇಪರ್ ಹಂಚಿದೀವಿ. ಏಪ್ರಿಲ್ 9ನೇ ತಾರೀಕು ಗುರುವಾರ ಮತ ಚಲಾಯಿಸುವ ದಿನ. ಆದ್ರಿಂದ ನೀವೆಲ್ಲರೂ ಯಾವ ರೀತಿ ಅಪ್ಪಾಜಿಯವ್ರನ್ನ ಗೆಲ್ಸಿದ್ದೀರಾ, ಅವ್ರ ಮೊಮ್ಮಗ, ನಿಮ್ಮ ಮನೆ ಮಗ, ಮೊಮ್ಮಗ, ಅವ್ರನ್ನು ಗೆಲ್ಸ್ಬಿಟ್ಟು ಇಲ್ಲಿ ಯುವಕರು ಸುಮಾರು ಜನ ಇದ್ದೀರಾ, ನೀವು ಕೂಡ ಸಮಾಜ ಜೊತೆ ಇರ್ಬೇಕು. ಅವ್ರ ಜೊತೆ ಇದ್ಬಿಟ್ಟು ಇಂತಿಂತ ವರ್ಕ್ ನಮ್ಮ ಊರಿನಲ್ಲಿ ಬ್ಯಾಲೆನ್ಸ್ ಇದಾವೆ ಅಂತ ನೀವು ಗೈಡ್ ಮಾಡಿ. ಯಾಕಂದ್ರೆ ಗೆದ್ದೆ ಗೆಲ್ತಾರೆ ಸಮಾಜ, ಹೌದ್ರಾ? ಗೆದ್ದೆ ಗೆಲ್ತಾರೆ. ಗೆದ್ದೆ ನಿಮ್ಮ ಶಾಸಕರಿಗೆ ಅಂದ್ರೆ ಸಮರ್ ಶಾಮನೂರ್ ಅವರಿಗೆ ನೀವು ಕರ್ಕೊಂಬಂದು ತೋರಿಸ್ಬೇಕು. ಇಲ್ಲಿ ಇಂಥ ಕೆಲ್ಸಗಳಿದಾವೆ, ಇದನ್ನ ಮಾಡಬೇಕು, ಇದನ್ನ ಅಪ್ಪಾಜಿಯವ್ರು ಹೇಳಿದ್ರು ನಮಗೆ ಅಂತ ಗೈಡ್ ಮಾಡ್ರಿ. ಅವ್ರು ಕೂಡ ನಿಮ್ಮ ಜೊತೆಗೆ ಎಲ್ಲ ಹಿರಿಯರ ಆಶೀರ್ವಾದ ಮತ್ತೆ ಕಿರಿಯರ ಪ್ರೀತಿ ವಿಶ್ವಾಸದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿಗೆ ಅವ್ರು ಕೂಡ ಕೈ ಜೋಡಿಸ್ತಾರೆ. ಮತ್ತೊಮ್ಮೆ ಎಲ್ಲ ತಾಯಂದ್ರಿಗೂ ಧನ್ಯವಾದಗಳು. ನೀವು ಹೇಳಿರೋದೆಲ್ಲ ನೆನಪಿದೆ, ಹೇಳಿದ್ದೀನಿ.